ಸಚಿವ ಸೋಮಣ್ಣನ ಮೇಲೆ ಸುರೇಶ್ ಬಾಬುಗೆ ಮುನಿಸು. ಸೋಮಣ್ಣರ ಕಾರ್ಯಕ್ರಮಕ್ಕೆ ಶಾಸಕ ಸುರೇಶ್ ಬಾಬು ಗೈರು. ತುಮಕೂರಿನ ಮೈತ್ರಿ ನಾಯಕರಲ್ಲಿ ಮುನಿಸಿನ ಗುದ್ದಾಟ ನಡೀತಾ ಇದೆಯಾ ಎಂಬ ಗುಸುಗುಸು ಮಾತು ಕೇಳಿ ಬಂದಿದೆ. ಕೇಂದ್ರ ಸಚಿವ ಸೋಮಣ್ಣನ ಮೇಲೆ ಜಿಲ್ಲಾ ಬಿಜೆಪಿ ನಾಯಕರು ಸೇರಿ ಮೈತ್ರಿ ನಾಯಕರು ಮುನಿಸಿಕೊಂಡಿದ್ದಾರೆ ಎಂಬ ಮಾತು ಕೂಡ ಕೇಳಿಬಂದಿದ್ದು, ಸೋಮಣ್ಣ ಇದ್ದ ಕಾರ್ಯಕ್ರಮಕ್ಕೆ ಶಾಸಕರೇ ಗೈರಾಗಿರೋದು ಊಹಾಪೋಹದ ಮಾತಿಗೆ ಪುಷ್ಟಿ ನೀಡುವಂತೆ ಮಾಡಿದೆ. ಹೌದು, ಕೇಂದ್ರ ಸಚಿವ ಸೋಮಣ್ಣ ಇಂದು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದು, ಬನಶಂಕರಿ ದೇವಾಲಯ ಆವರಣದಲ್ಲಿ ಕೇಂದ್ರ ಸಚಿವರಾದ ವಿ ಸೋಮಣ್ಣನವರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಶ್ರೀ ಜಗನ್ಮಾತೆ ಬನಶಂಕರಿ ದೇವಿ ಹಾಗೂ ಶ್ರೀ ಜಗದ್ಗುರು ಮರುಳ ಸಿದ್ದೇಶ್ವರ ಸ್ವಾಮಿಗಳ ಸೇವಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಸೋಮಣ್ಣ ಸೇರಿ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಆದರೆ ಈ ಕಾರ್ಯಕ್ರಮಕ್ಕೆ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಅವರು ಗೈರಾಗಿರೋದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಹೌದು, ಚಿಕ್ಕನಾಯಕನಹಳ್ಳಿಯಲ್ಲಿ ಬನಶಂಕರಿ ದೇವಾಲಯ ಆವರಣದಲ್ಲಿ ಕೇಂದ್ರ ಸಚಿವರಾದ ವಿ ಸೋಮಣ್ಣನವರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಮಾರಂಭದಲ್ಲಿ ಭಕ್ತಾದಿಗಳು, ಸ್ಥಳೀಯ ಮುಖಂಡರು ಸೇರಿ ನೂರಾರು ಮಂದಿ ಭಾಗಿಯಾಗಿದ್ರು. ಆದರೆ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಅವರೇ ಕಾರ್ಯಕ್ರಮಕ್ಕೆ ಬಾರದಿರೋದು ಹಲವು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ಸಮಿತಿ ಪ್ರಮುಖರು ಹಾಗೂ ಜನಪ್ರತಿನಿಧಿಗಳು ಸೋಮಣ್ಣಗೆ ಶಾಲನ್ನ ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಗೌರವಿಸಿದ್ರು. ಈ ವೇಳೆ ಶಾಸಕ ಸುರೇಶ್ ಬಾಬು ಅವರು ತಮ್ಮ ಆತ್ಮೀಯರ ಮೂಲಕ ಸೋಮಣ್ಣ ಅವರಿಗೆ ಮನವಿ ಪತ್ರವೊಂದನ್ನ ಕಳಿಸಿಕೊಟ್ಟಿದ್ದು, ಆ ಪತ್ರವನ್ನ ವೇದಿಕೆ ಮೇಲೆ ಸೋಮಣ್ಣಗೆ ನೀಡಿದ್ದು, ಈ ವೇಳೆ ಸಚಿವ ಸೋಮಣ್ಣ ಗರಂ ಆದ್ರು. ಶಾಸಕರಾಗಿರುವವರು ಕಾರ್ಯಕ್ರಮಕ್ಕೆ ಬರಬೇಕು, ಅದನ್ನ ಬಿಟ್ಟು ಬೇರೆಯವರ ಮೂಲಕ ಪತ್ರವನ್ನ ಕೊಟ್ಟು ಕಳಿಸೋದಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಏನು ಆಯ್ತಪ್ಪ, ಆಮೇಲೆ ನೀವು ಮಾಡ್ಕೊಡ್ರಿ, ನಾನು ಯಾಕ್ರಿ ಮಾಡಿದ್ದೀನಿ? ನಾನು ಭಾರತ ಸರ್ಕಾರದ ಮಂತ್ರಿ ರೀ, ಅವ್ರು ಬರ್ಬೇಕ್ರಿ, ಅವರು ಅದು ಅವ್ರ ಕರ್ತವ್ಯ. ಅದು ನಾನು ಇಷ್ಟಪಡೋದಿಲ್ಲ. ನಾನು 8 ಜನ ಮುಖ್ಯಮಂತ್ರಿಗಳ ಹತ್ರ ಕೆಲಸ ಮಾಡಿದ್ದೀನಿ, ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ. ನಿಮ್ಮ ಬಾಬು, ನಿಮ್ಮ MLA ಅವ್ರು ಗೆಲ್ಸಿದ್ದೀರಿ 4 ಸಾರಿ 5 ಸಾರಿ. ನೀವು ಅವರು ಬರಬೇಕಾದ ಅವ್ರ ಧರ್ಮ ಅದು. ಅವೆಲ್ಲ ನಮ್ಮ ಹತ್ರ ಪಾರ್ಟಿ ಗೀಟಿ ಇಲ್ಲ, ಸ್ನೇಹ ಆತ್ಮೀಯತೆ. ಇನ್ನೊಂದು ತಿಳ್ಕೊಳ್ಳಿ, ಎಲ್ಲಿವರೆಗೆ ನಿಮಗೆ ಎಲ್ಲ ಬರದೇ ಹೋದರೆ ಕಷ್ಟ ಆಯ್ತದೆ. ಯಾರು ದೊಡ್ಡವರಲ್ಲ, ಎಲ್ಲರಿಗಿಂತ ದೊಡ್ಡವರು ಭಗವಂತ ಪೂಜ್ಯರು, ಇಲ್ಲಿರೋ ಜನ, ಇವರೇ ದೇವ್ರುಗಳು ನಮಗೆ. ನಾವು ಯಾರು ದೇವರು ಅಲ್ಲ, ನಾವೆಲ್ಲ ದೆವ್ವಗಳು. 100 ಹೇಳ್ತೀವಿ, 1-2 ಮಾಡಿದ್ರೆ ಸಾಕು, ಖುಷಿ ಪಡ್ತಾರೆ. ಅವ್ರು ಹೇಳಿದ್ದೆಲ್ಲ ಮಾಡಿಬಿಟ್ರೆ ರಾಮರಾಜ್ಯ ಆಗೋಯ್ತದೆ. ಇಲ್ಲಮ್ಮ, 1-2 ಮಾಡ್ಬಿಟ್ಟು ಕಳಿಸಿ, ನೀವು ಅದೇನು ಸಣ್ಣ ಕೆಲಸಗಳು ಮಾಡಿ ಕಳಿಸಿ, ಎಷ್ಟು ಖುಷಿ ಪಡ್ತಾರೆ ನೋಡಿ. ಇನ್ನು ತುಮಕೂರು ಮೈತ್ರಿ ನಾಯಕರಲ್ಲಿ ಅಸಮಾಧಾನದ ಹೊಗೆಯಾಡಲಾರಂಭಿಸಿದ್ದು, ಸಚಿವ ಸೋಮಣ್ಣನ ಮೇಲೆ ತುಮಕೂರಿನ ಕೆಲ ಶಾಸಕರು ಮುನಿಸಿಕೊಂಡಿದ್ದಾರೆ ಎಂಬ ಮಾತುಗಳು ಇದ್ದು, ಈ ನಡುವೆ ಸಚಿವರಿದ್ದ ಕಾರ್ಯಕ್ರಮಕ್ಕೆ ಶಾಸಕರು ಗೈರಾಗ್ತಿದ್ದಾರೆ. ಈ ಮೂಲಕ ತುಮಕೂರು ಮೈತ್ರಿ ಪಾಳ್ಯದಲ್ಲಿ ಭಿನ್ನರಾಗ ಉಂಟಾಗಿದ್ಯಾ, ಅಸಮಾಧಾನ ಸ್ಫೋಟಗೊಳ್ಳುತ್ತಾ ಎಂದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.